ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಹುಬ್ಬಳ್ಳಿಯಿಂದ ಡಾಕ್ಟರ್ ಪವನ್ ಜೋಶಿ. ಮನೋರೋಗ ತಜ್ಞನಾಗಿ, ಜ್ಯೋತಿಷ್ಯ ಸಲಹೆಗಾರನಾಗಿ, ವಾಸ್ತು ತಜ್ಞನಾಗಿ ಸುಮಾರು ವರ್ಷಗಳಿಂದ ಹುಬ್ಬಳ್ಳಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೇವೆ. ಇವತ್ತಿನ ನಮ್ಮ ಈ ಜ್ಯೋತಿಷ್ಯ ಜಾಗೃತಿಯ ಕಾರ್ಯಕ್ರಮದಲ್ಲಿ ನಾವು ವಿವಾಹ ಜ್ಯೋತಿಷ್ಯ, ಮ್ಯಾರೇಜ್ ಅಸ್ಟ್ರಾಲಜಿಯ ಬಗ್ಗೆ ತಿಳಿಯುವ ಒಂದು ಪ್ರಯತ್ನವನ್ನ ಮಾಡೋಣ. ನಮ್ಮೆಲ್ಲರಿಗೂ ತಿಳಿದ ಹಾಗೆ ಎಷ್ಟೋ ಜನರ ಜೀವನದಲ್ಲಿ, ವಯಸ್ಕರರ ಜೀವನದಲ್ಲಿ, ಅದು ಸ್ತ್ರೀಯರೇ ಆಗಿರಬಹುದು, ಪುರುಷರೇ ಆಗಿರಬಹುದು, ವಿವಾಹ ಒಂದು ಬಹಳ ದೊಡ್ಡ ಸಮಸ್ಯೆ ಇವತ್ತಿನ ಕಾಲಮಾನದಲ್ಲಾಗಿದೆ. ವಿವಾಹ ಜ್ಯೋತಿಷ್ಯ ಅನ್ನುವ ವಿಷಯವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡಿಕೊಳ್ಳುವ ಮುಖ್ಯ ಉದ್ದೇಶವೇನೆಂದರೆ, ಪ್ರಸ್ತುತ ದಿನಗಳಲ್ಲಿ ನಾವು ನೋಡ್ತಾ ಇರತಕ್ಕಂತಹ ಸಮಸ್ಯೆ, ತುಂಬಾ ಹುಡುಗರಿಗೆ ಕನ್ಯೆಯು ಸಿಗದೇ ಇರುವಂತ ಒಂದು ಸಮಸ್ಯೆ. ಯಾಕೆ ಅಂದರೆ, ಒಂದು ಕಾಲದಲ್ಲಿ ಒಂದು 50, 80, 100 ವರ್ಷಗಳ ಹಿಂದೆ ನಾವು ಹೋದರೆ ಒಂದು ದೊಡ್ಡ ದೆವ್ವ, ಒಂದು ದೊಡ್ಡ ಭೂತ, ಒಂದು ದೊಡ್ಡ ಪ್ರೇತ, ಒಂದು ದುಷ್ಟ ಬುದ್ಧಿ, ದುಷ್ಟ ಶಕ್ತಿ ವರದಕ್ಷಿಣೆ ಅನ್ನುವ ಒಂದು ದೊಡ್ಡ ಆಸುರಿ ಗುಣ ಈ ನಮ್ಮ ಸಮಾಜವನ್ನ ಬಹಳ ರೀತಿಯಲ್ಲಿ ಕಷ್ಟವನ್ನು ಕೊಡ್ತು. ನಾನು ಯಾರನ್ನೂ ನೇರವಾಗಿ ದೂಷಿಸದೆ ಕೇವಲ ಆಗಿರುವ ದುಷ್ಪರಿಣಾಮದ ಮಹತ್ವವನ್ನ ಹೇಳುವ ಪ್ರಯತ್ನವನ್ನ ಮಾಡ್ತೇನೆ. ಆ ವರದಕ್ಷಿಣೆ ಅನ್ನುವ ಭೂತ ಎಷ್ಟರ ಮಟ್ಟಿಗೆ ಹೆಣ್ಣನ್ನ ಹೆತ್ತಂತ ತಂದೆ ತಾಯಿಗಳೇ ಅನುಭವಿಸಿದರು ಅಂದರೆ, ತಮಗೇನಾದರೂ ಹೆಣ್ಣು ಹುಟ್ಟಿತು ಎಂದರೆ ಭ್ರೂಣವನ್ನೇ ಹತ್ಯೆ ಮಾಡುವಷ್ಟರ ಮಟ್ಟಿಗೆ ಕ್ರೌರ್ಯತೆ ಅವರ ಮನಸ್ಸಿಗೆ ಬರ್ಲಿಕ್ಕೆ ಆರಂಭಿಸಿತು. ಅನಂತ ಭ್ರೂಣ ಹತ್ಯೆಗಳಾದವು, ಶಿಶು ಹತ್ಯೆಗಳಾದವು, ಸ್ತ್ರೀ ಹತ್ಯೆಗಳಾದವು. ಕಾರಣ, ಮುಂದೊಂದು ದಿನ ಮಗಳನ್ನ ಮದುವೆ ಮಾಡಿಕೊಡುವ ಸಮಯದಲ್ಲಿ ವರಪಕ್ಷದವರು ಕೇಳುವಷ್ಟು ಸಾಕಷ್ಟು ವರದಕ್ಷಿಣೆಯನ್ನು ಕೊಡುವ ಯೋಗ್ಯತೆ ನಮಗಿಲ್ಲ. 2, 3, 4 ಹೆಣ್ಣು ಹೆತ್ತವರು ಇಡೀ ಜನ್ಮ ಸಂಪಾದನೆ ಮಾಡಿದ್ದನ್ನ ಇದಕ್ಕೆ ಕೊಡಬೇಕಾಗುತ್ತದೆ ಅಂತ ಹೇಳಿ, ಅದರ ದುಷ್ಪರಿಣಾಮದಿಂದಾಗಿ ಇವತ್ತು ಹೆಣ್ಣಿನ ಸಂಖ್ಯೆ ಅಲ್ಪವಾಗಿ ಪುರುಷರ ಸಂಖ್ಯೆ ಅಧಿಕವಾಗಿದೆ. ಹಿಂದೊಮ್ಮೆ ಕಾಲದಲ್ಲಿ 4 ಹೆಣ್ಣುಗಳಿದ್ದರೆ 1 ಗಂಡಿರ್ತಿತ್ತು. ಇವತ್ತಿನ ಕಾಲದಲ್ಲಿ 4, 5 ಗಂಡುಗಳಿದ್ದರೆ ಕೇವಲ 1 ಹೆಣ್ಣು ವಿವಾಹಕ್ಕೆ ಇದೆ. ನಾನು ಹೇಳ್ತಾ ಇರೋದು ಒಂದು ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್, ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಅಂದಾಜು ರೀತಿಯಲ್ಲಿ ಹೇಳ್ತಾ ಇದ್ದೇನೆ. ನನ್ನ ಗಮನಕ್ಕೆ ಬಂದ ಅನುಭವ, ನನಗೆ ಸುಮಾರು ಜನ ನೀಡಿದಂತ ಸ್ಟ್ಯಾಟಿಸ್ಟಿಕ್ಸ್ ಅನುಭವದ ಮೇಲೆ ಹೇಳ್ತಾ ಇದ್ದೇನೆ. ಅದು ಹೆಚ್ಚಿರಬಹುದು, ಕಡಿಮೆ ಇರಬಹುದು, ನನಗೆ ಗೊತ್ತಿಲ್ಲ. ಆದ್ರೆ ವರ್ತಮಾನದಲ್ಲಿ ಅನುಭವದಲ್ಲಿ ನಾವು ಕಾಣ್ತಾ ಇರೋದು ಇದು ಮಾತ್ರ ಸತ್ಯ. ಹಿಂಗಾಗಿ ಯಾಕೆ ಇವತ್ತು ದಿನಮಾನಗಳಲ್ಲಿ ಈ ಸ್ಥಿತಿ ಬಂದಿದೆ? ನಾನು ಒಬ್ಬ ಮನೋರೋಗ ತಜ್ಞನಾಗಿ, ಒಬ್ಬ ಜ್ಯೋತಿಷಿಯಾಗಿ ಇದನ್ನು ಆಲಿಸಿದಾಗ ನನಗೆ ಬಂದ ವಿಚಾರಗಳು ಏನು? ಒಬ್ಬ ನುರಿತ ಜ್ಯೋತಿಷಿ ಕಡೆ ಯಾರಾದರೂ ವರಪಕ್ಷದವರು ಜಾತಕವನ್ನ ತಗೊಂಡು ಬಂದ್ರು ಅಂದ್ರೆ ನಾವು ಏನ್ ಮಾಡ್ತೀವಿ? ಜನ್ಮ ಜಾತಕವನ್ನ ಹಾಕಿ, ಜಾತಕದಲ್ಲಿ ವಿವಾಹ ಯೋಗ ಅಂತ ನಾವೇನು ಕರಿತೀವಿ, ಕಂಕಣ ಬಲ, ಕಳತ್ರ ಭಾವ ಶುದ್ಧಿ, ಸಪ್ತಮ ಭಾವ, ಕಳತ್ರ ಕಾರಕನಾದಂತಹ ಶುಕ್ರ, ನವಾಂಶ ಕುಂಡಲಿಯಲ್ಲಿ ಈ ಗ್ರಹಗಳ ಸ್ಥಿತಿಗತಿ, ಸಪ್ತಮಸ್ಥ ಗ್ರಹ, ಸಪ್ತಮಕ್ಕೆ ಬೀಳುವ ದೃಷ್ಟಿ, ಲಗ್ನಾತ್ ಸಪ್ತಮಾಧಿಪತಿ, ಚಂದ್ರಾತ್ ಸಪ್ತಮಾಧಿಪತಿ, ಶುಕ್ರನಿಂದ ಸಪ್ತಮಾಧಿಪತಿ, ಹೀಗೆ ಬೇಕಾದಷ್ಟು ವಿಷಯಗಳನ್ನ ಗಮನಿಸಿ ಬೃಹತ್ ಜಾತಕಕ್ಕೆ ಹೋರಾಶಾಸ್ತ್ರ, ಪರಾಶರ ಹೋರಾಶಾಸ್ತ್ರ, ಮಂತ್ರೇಶ್ವರ ಫಲದೀಪಿಕಾ, ಬೇರೆ ಬೇರೆ ಕಲ್ಯಾಣವರವರು ರಚಿಸಿದಂತಹ ಸಾಲಾವಳಿ, ಈ ಗ್ರಂಥಗಳಲ್ಲಿ ಚಮತ್ಕಾರ ಚಿಂತಾಮಣಿ, ಇದರಲ್ಲಿ ಬಂದಂತಹ ವಿಷಯಗಳನ್ನು ಸಂಗ್ರಹಿಸಿ ನಾವು ಜ್ಯೋತಿಷ್ಯಗಳು, ದೈವಜ್ಞರು ವಿವಾಹ ಯೋಗವನ್ನು ಹುಡುಕುವ ಪ್ರಯತ್ನವನ್ನು ಮಾಡುತ್ತೇವೆ. ಆ ಯೋಗವು ಯಾವ ಗ್ರಹದಿಂದ ಉತ್ಪತ್ತಿಯಾಗುತ್ತದೆ ಅನ್ನೋದು ಸೂಚಿಸಿ ದಶಾಕಾಲವನ್ನು ನೋಡಿ ಈ ಸಮಯದಲ್ಲಿ ನಿನಗೆ ವಿವಾಹ ಯೋಗ ಬರುತ್ತದೆ ಅಂತ ಹೇಳುವುದು ಒಂದು ಪದ್ಧತಿ. ಇವತ್ತು ಏನಾಗಿದೆ ಅಂದರೆ, ಸಮಾಜದ ದುಸ್ಥಿತಿ ಏನಾಗಿದೆ ಅಂದರೆ, ನಾವು ಜ್ಯೋತಿಷಿಗಳು ಜಾತಕವನ್ನು ನೋಡದೆ ಕೇವಲ ಅವನ ವಿದ್ಯಾ, ಶಿಕ್ಷಣ ಮತ್ತೆ ಕಾರ್ಪೊರೇಟ್ ಯಾವ ಕಂಪನಿಯಲ್ಲಿ ಯಾವ ಊರಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾನೆ, ಉದ್ಯೋಗ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ವಿವಾಹ ಯೋಗವನ್ನು ಹೇಳುವಂತ ಅನಿವಾರ್ಯತೆ ಆಗಿದೆ. ಯಾಕಂದರೆ ದುರಾದೃಷ್ಟವಶಾತ್ ನಮ್ಮ ಸಮಾಜದಲ್ಲಿ ಪ್ರಸ್ತುತ ನನ್ನ ತಿಳಿದ ಮಟ್ಟಿಗೆ ಭಾರತಾದ್ಯಂತ ಈ ದೊಡ್ಡ ದೊಡ್ಡ ಊರಿನಲ್ಲಿ ರಾಜಧಾನಿಗಳಲ್ಲಿರ್ತಕ್ಕಂಥವರಿಗೆ, ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಯುವಕರಿಗೆ, ಸಾಫ್ಟ್ವೇರ್, ಹಾರ್ಡ್ವೇರ್ ಈ ತರದ ದೊಡ್ಡ ದೊಡ್ಡ ವೃತ್ತಿ ಜೀವನದಲ್ಲಿರುವವರಿಗೆ ಮಾತ್ರ
ಹೆಣ್ಣನ್ನು ಕೊಡುವ ಅಭಿಲಾಷೆ ಉಂಟೆ ವಿನಃ ಕೃಷಿ ಮಾಡುವಂತಹ ಕೃಷಿಕನಿಗೆ, ದೇವಸ್ಥಾನದಲ್ಲಿ ದೇವರ ಸೇವೆಯನ್ನು ಮಾಡುವಂತಹ ಅರ್ಚಕನಿಗೆ, ಸಮಾಜಮುಖಿಯಾಗಿ ಕೆಲಸ ಮಾಡುವಂತಹ ಸಮಾಜ ಸೇವಕರಿಗೆ, ಅಥವಾ ಅವರು ಅಡುಗೆ ಮಾಡುವಂತಹ ಭಟ್ಟರಾಗಿರಬಹುದು, ವಾಹನವನ್ನು ಚಲಾಯಿಸುವಂತಹ ಚಾಲಕರಾಗಿರಬಹುದು, ಏನೇ ಆಗಲಿ ಇವತ್ತಿನ ಕಾಲಮಾನದಲ್ಲಿ ಸ್ತ್ರೀಯರು ಕೂಡ ಹೆಚ್ಚು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ, ಸ್ವತಂತ್ರರಾಗ್ತಾ ಇದ್ದಾರೆ. ಅವರು ಕೂಡ ನೌಕರಿ ವ್ಯಾಪಾರವನ್ನ ಮಾಡಿ ಸಂಪಾದನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮೊದಲಿನ ಹಾಗೆ ಸ್ತ್ರೀಯರು ಮನೆಯ 4 ಗೋಡೆಯ ಒಳಗೆ, ಚೌಕಟ್ಟಿನ ಒಳಗೆ ಸೀಮಿತರಾಗಿಲ್ಲ. ಅದು ಬಹಳ ಸಂತೋಷದ ವಿಷಯ. ಆದರೆ ವಿವಾಹ ಅನ್ನುವ ವಿಷಯ ಬಂದಾಗ ಬಹಳಷ್ಟು ಜನ ಕೇವಲ ಈ ನಿಟ್ಟಿನಲ್ಲಿ ತಂದೆ ತಾಯಿಗಳು ದೂರಿರಬೇಕು, ಮಗಳು ಮತ್ತೆ ಅಳಿಯ ಬೇರೆ ಊರಿನಲ್ಲಿ, ದೇಶದಲ್ಲಿ ದೊಡ್ಡ ದೊಡ್ಡ ಊರಿನಲ್ಲಿ ನೌಕರಿ ವೃತ್ತಿಯನ್ನ ಮಾಡಬೇಕು, ಹೀಗೆ ಇವೆಲ್ಲವೂ ವೆಸ್ಟರ್ನೈಸ್ಡ್ ಲೈಫ್ ಸ್ಟೈಲ್ ಅಂತ ಕರಿತೀವಿ. ಪಾಶ್ಚಾತ್ಯರ ಜೀವನ ಶೈಲಿ, ವೆಸ್ಟರ್ನೈಸ್ಡ್ ಮಾಡರ್ನೈಸ್ಡ್ ಲೈಫ್ ಅಂತ ನಾವು ಕರಿತೀವಿ. ಆದರೆ ಇದರಿಂದಾಗಿಯೇ ಇವತ್ತು ಅನೇಕ ವಿವಾಹ ವಿಚ್ಛೇದನಗಳು, ಮನಸ್ತಾಪಗಳು ಬರ್ತಾ ಇದೆ. ಮಟೀರಿಯಲಿಸ್ಟಿಕ್ ಪಾಸಿಬಿಲಿಟೀಸ್, ಮಟೀರಿಯಲಿಸ್ಟಿಕ್ ಕಾಂಬಿನೇಷನ್ಸ್, ಲೌಕಿಕ ಹೊಂದಾಣಿಕೆಯನ್ನು ಮಾಡಿ ವಿವಾಹ ಮಾಡ್ತಾ ಇದ್ದೇವೆ ವಿನಃ ಶಾರೀರಿಕ, ಮಾನಸಿಕ ಬೇರೆ ಬೇರೆ ರೀತಿಯಲ್ಲಿ ನನ್ನ ಮಗಳಿಗೆ ಅನುರೂಪವಾದ ಯೋಗ್ಯ ವರನನ್ನ, ನನ್ನ ಮಗಳಿಗೆ ವರನನ್ನ, ಮಗನಿಗೆ ಯೋಗ್ಯ ವಧುವನ್ನ ಸರಿಯಾಗಿ ಸಮತೋಲಿಸಿ ವಿವಾಹ ಮಾಡ್ತಾ ಇಲ್ಲ. ಆಸ್ತಿ, ದುಡ್ಡು, ನೌಕರಿ ನಿಶ್ಚಿತವಾಗಿ ಮೊದಲಿನಿಂದಲೂ ಯೋಗ್ಯತೆ ಅರ್ಹತೆಯನ್ನು ನೋಡೇ ಹೆಣ್ಣನ್ನ ಕೊಡುವಂತ ಪದ್ಧತಿ ಇದೆ. ಆದರೆ ಇವತ್ತು ಅದು ಬೇರೆ ನಿಟ್ಟಿನಲ್ಲಿ ಹೋಗ್ತಾ ಇರುವುದು ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ನಾವೆಲ್ಲರೂ ಒಬ್ಬ ನುರಿತ ದೈವಜ್ಞನಾಗಲಿ, ಸಮಾಜಮುಖಿಯಾದಂತಹ ನಾವೆಲ್ಲ ವ್ಯಕ್ತಿಗಳಾಗಲಿ, ನಮ್ಮ ಆದ್ಯ ಕರ್ತವ್ಯವೇನೆಂದರೆ, ಅಥವಾ ಎಲ್ಲ ತಂದೆ ತಾಯಿಗಳ ಕರ್ತವ್ಯವೇನೆಂದರೆ, ವಿವಾಹ ಯೋಗಗಳಿದ್ದರೂ ಎಷ್ಟೋ ಪುರುಷರಿಗೆ ವಿವಾಹ ಆಗ್ತಾ ಇಲ್ಲ. ನಿಶ್ಚಿತವಾಗಿ ಕಾಲಮಾನ, ದೇಶಾಚಾರ, ಅಲ್ಲಿಯ ಪ್ರಸಂಗ, ಪರಿಸ್ಥಿತಿಯು ಕೂಡ ಮನುಷ್ಯನ ಜೀವನದ ಮೇಲೆ ಪ್ರಭಾವ ಆಗ್ತದಂತ ಹೇಳಿ ಎಲ್ಲ ಜ್ಯೋತಿಷ ಶಾಸ್ತ್ರಗಳಲ್ಲೂ ಬಂದಿದೆ. ಕೇವಲ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳಿಂದ ಆಗುವ ಯೋಗಗಳಲ್ಲದೆ ದೇಶ, ಕಾಲಮಾನ, ಅಲ್ಲಿಯ ದೇಶಾಚಾರ, ಅಲ್ಲಿಯ ಪರಿಸ್ಥಿತಿಯು ಕೂಡ ಪ್ರಭಾವವನ್ನ ಬೀಳ್ತದೆ. ಹಂಗಾಗಿ ನಮ್ಮ ದೇಶದಲ್ಲಿ ಈ ಒಂದು ದುಸ್ಥಿತಿಯಿಂದಾಗಿ ಬಹಳ ದೊಡ್ಡ ದೊಡ್ಡ ವೃತ್ತಿಯಲ್ಲಿರ್ತಕ್ಕಂತಹವರಿಗೆ ವಿಚ್ಛೇದನಗಳು, 2 ವಿವಾಹ, 3 ವಿವಾಹಗಳು, ಅನೈತಿಕ ಸಂಬಂಧಗಳು, ಮತ್ತೆ ಸಣ್ಣ ಸಣ್ಣ ನೌಕರಿಯನ್ನು ಮಾಡತಕ್ಕಂತಹ, ವ್ಯಾಪಾರವನ್ನ, ವಾಣಿಜ್ಯವನ್ನ, ಕೃಷಿಯನ್ನು ಮಾಡತಕ್ಕಂಥವರಿಗೆ ವಿವಾಹವೇ ಇಲ್ಲದೆ ಇರುವಂತಹ ದುಸ್ಥಿತಿ, ಅದರಿಂದ ಅಂತರ್ಜಾತೀಯ ವಿವಾಹಗಳು, ಮನಸ್ತಾಪಗಳು, ಇವೆಲ್ಲವೂ ಬಹಳ ಸುಂದರವಾದ ಒಂದು ಸಿವಿಲೈಸ್ಡ್ ಲೈಫ್ ಅಂತ ಏನಿತ್ತು, ಒಂದು ನಾಗರಿಕ ವ್ಯವಸ್ಥಿತವಾದ ಭಾರತೀಯ ಪಾರಂಪರಿಕತವಾದಂತಹ ಒಂದು ವ್ಯವಸ್ಥೆ ಏನಿತ್ತು, ಅವೆಲ್ಲವೂ ಸರ್ವನಾಶವಾಗಿ ಹೋಗ್ತಾ ಇದೆ. ನಾನು ಇವತ್ತಿನ ಈ ನಮ್ಮ ಜ್ಯೋತಿಷ್ಯ ಜಾಗೃತಿಯ ಕಾರ್ಯಕ್ರಮದಲ್ಲಿ ಈ ವಿವಾಹ ಜ್ಯೋತಿಷ್ಯ ಅನ್ನುವ ವಿಷಯವನ್ನ ಆಯ್ಕೆ ಮಾಡಿಕೊಂಡಿರುವುದೇ ಈ ನಿಟ್ಟಿನಲ್ಲಿ. ಒಂದು ವರನಿಗೆ ಅವನ ವಿದ್ಯಾಭ್ಯಾಸ, ಸಂಪಾದನೆ ಮತ್ತು ಅವನ ಸಾಮರ್ಥ್ಯಕ್ಕೆ ಸಮಾನವಾದಂತಹ ವಧುವನ್ನ, ಹೆಣ್ಣನ್ನ ತರಬೇಕಾದರೆ ಯಾವ ರೀತಿ ತರಬೇಕು, ಮತ್ತೆ ಒಳ್ಳೆ ಸುಸಂಸ್ಕೃತರಾದ ಅಂದ್ರೆ ನಾವು ಹೇಳ್ತೇವೆ ಅಕ್ಲೀಬೆ ಅಪತಿತೆ ದಶದೋಷ ವಿವರ್ಜಿತೆ ಅಂತ ಒಂದು ಅಪರಂಜಿ, ಒಳ್ಳೆ ಮಹಾಲಕ್ಷ್ಮಿ ಸ್ವರೂಪಿಯಾದಂತಹ ಹೆಣ್ಣಿಗೆ ಯಾವ ರೀತಿಯಾದಂತ ವರವನ್ನ ತರಬೇಕು, ಇವೆಲ್ಲವನ್ನ ಚರ್ಚಿಸುವುದಕ್ಕಾಗಿ ಸಮಾಜದಲ್ಲಿ ಇವತ್ತು ನಾವು ಅಂದುಕೊಳ್ಳುವುದೇನೆಂದರೆ, ದುಡ್ಡು, ಹಣ, ಕೇವಲ ಮಟೀರಿಯಲಿಸ್ಟಿಕ್ ಅಹಂಕಾರ, ಅಭಿಮಾನ, ದೊಡ್ಡಸ್ತಿಕೆಯನ್ನ ನೋಡಿ ನಾವು ಮದುವೆ ಮಾಡಿಕೊಟ್ಟು ಮುಂದೊಂದು ದಿನ ಎಷ್ಟೋ ದಂಪತಿಗಳು ಇದೇ ನಮ್ಮ ಕಚೇರಿಗೆ ಬಂದು ತಮ್ಮ ದುಃಖವನ್ನ, ಸಂಕಟವನ್ನ ಹಂಚಿಕೊಂಡಿದ್ದನ್ನ ನಾವು ಕಣ್ಣಾರೆ ನೋಡಿದ್ದೇವೆ. ಸ್ವಭಾವ, ಗುಣ, ನಡವಳಿಕೆ, ಅತ್ತೆ, ಮಾವ, ಕುಟುಂಬ, ನಾದಿನಿ, ಹೀಗೆ ಬಹಳಷ್ಟು ಚಿರಪರಿಚಿತ ಆಗಿರುವಂತಹ ಕುಟುಂಬವನ್ನು ನೋಡದೆ ಕೇವಲ ದುಡ್ಡು, ಸಂಪತ್ತು, ಸಂಪಾದನೆ, ವಿದ್ಯೆ, ಅರ್ಹತೆ, ಘನತೆ ಇತ್ಯಾದಿಗಳನ್ನ ಗಮನಿಸಿ ಅದಕ್ಕೆ ಆದ್ಯತೆಯನ್ನ ನೀಡಿ ವಿವಾಹ ಮಾಡಿಕೊಟ್ಟವರ ಸ್ಥಿತಿ ನೋಡಲಾರದೆ, ತಡೆಯಲಾರದೆ ನಾ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ವಿಷಯವನ್ನ ಹಂಚಿಕೊಳ್ಳುತ್ತಾ ಇದ್ದೇನೆ. ಈ ಒಂದು ನಮ್ಮ ಜ್ಯೋತಿಷ್ಯ ಜಾಗೃತಿಯ ಕಾರ್ಯಕ್ರಮದಲ್ಲಿ ಇವತ್ತು ನುರಿತ ದೈವಜ್ಞ ಜ್ಯೋತಿಷಿಗಳು ಗ್ರಹಗತಿಗಳನ್ನು ನೋಡಿ ನಿಜವಾದ ವಿವಾಹ ಸಮಸ್ಯೆ ಇದ್ದರೆ, ಜಾತಕ ರೀತ್ಯವಾಗಿ ವಿವಾಹ ಯೋಗವಿಲ್ಲ,
ಅಥವಾ ವಿವಾಹ ಪ್ರತಿಬಂಧಕ ದೋಷಗಳಿದ್ದಾವೆ, ಇನ್ನು ಅನೇಕ ರೀತಿಯ ದೋಷಾದಿಗಳು, ಮಂಗಳ ದೋಷ, ಬೇರೆ ಬೇರೆ ದೋಷ, ಸಪ್ತಮಾರಿಷ್ಟ ದೋಷ, ಹೀಗೆ ಅನೇಕ ದೋಷಗಳಿಗೆ ಜ್ಯೋತಿಷ್ಯ ರೀತಿಯಲ್ಲಿ ನಮ್ಮ ಜ್ಯೋತಿಷ್ಯದ ಪರಿಹಾರೋಪಾಯಗಳಿರತಕ್ಕಂತಹ ಪರಿಹಾರಗಳನ್ನ, ಅನೇಕ ವೃತ್ತಗಳನ್ನ, ಪೂಜೆಗಳನ್ನ, ಪುನಸ್ಕಾರಗಳನ್ನ, ಪುರಾಣಗಳಲ್ಲಿ ಬರತಕ್ಕಂತಹ ವಿಷಯಗಳನ್ನ ಮಾರ್ಗದರ್ಶನ ಮಾಡಿ ಜಪಗಳನ್ನ, ತಪಗಳನ್ನ, ಪೂಜೆ ಪುನಸ್ಕಾರಗಳನ್ನ, ದಾನಗಳನ್ನ ಹೇಳಿ ನಾವು ಪರಿಹಾರ ಮಾಡಬಹುದು ಏನು. ಆದರೆ ಸಮಾಜಮುಖಿಯಾಗಿ ಈ ಬಂದಂತಹ ಸಮಸ್ಯೆಗೆ ಏನು ಪರಿಹಾರ? ಜನರಲ್ಲಿ ಈ ಭೇದ ಭಾವವು ಬಂದಾಗ ಅವನು ಸ್ವಲ್ಪ ಪಗಾರವನ್ನೇ ತಗೊಳ್ಳಿ, ಆದರೆ ಬೆಂಗಳೂರಲ್ಲಿ ಇರಬೇಕು, ಹೈದರಾಬಾದ್ ಅಲ್ಲಿ ಇರಬೇಕು, ಬಾಂಬೆಯಲ್ಲಿ ಇರಬೇಕು, ದಿಲ್ಲಿಯಲ್ಲಿ ಇರಬೇಕು, ಅವನು ಎಷ್ಟೇ ಪ್ರೈವೇಟ್ ಅಲ್ಲಿ ಕೆಲಸ ಮಾಡಿದ್ರು ಸಾಫ್ಟ್ವೇರ್ ಅಲ್ಲೇ ಮಾಡಬೇಕು, ಹಾರ್ಡ್ವೇರ್ ಅಲ್ಲೇ ಇರಬೇಕು. ಒಂದು ಮನೆಯಲ್ಲಿ ಒಳ್ಳೆ ಆಸ್ತಿ ಇದೆ, ಸಂಪಾದನೆ ಇದೆ, ಒಳ್ಳೆ ಪುರುಷತ್ವ ಇದೆ, ಒಳ್ಳೆ ಗುಣವಂತನಾಗಿದ್ದಾನೆ, ಆದ್ರೆ ಕೃಷಿಕನಾಗಿದ್ದಾನೆ, ಕೊಡುವಂತದ್ದಿಲ್ಲ. ಯಾಕಂದ್ರೆ ಹಳ್ಳಿಗೆ ಹೋಗ್ಬೇಕು, ಹಳ್ಳಿಯಲ್ಲಿ ಕೆಲಸ, ಪರಿಶ್ರಮ, ಕಾರ್ಯ ಜಾಸ್ತಿ, ಹೀಗೆ ಏನೇನೋ ಭಾವನೆಗಳನ್ನ, ಬಾಧ್ಯತೆಗಳನ್ನ ನಾವೇ ಹಾಕಿಕೊಂಡು ಮದುವೆಯನ್ನ ಮಾಡದೇ ಇದ್ದರೆ, ಅಥವಾ ಹುಡುಗನ ಕಡೆ ಹುಡುಗಿ ಹಂಗೆ ಇರಬೇಕು, ಹಿಂಗೆ ಇರಬೇಕು, ಅದೇ ಇರಬೇಕು, ಇದೇ ಇರಬೇಕು ಅಂತ ಹೇಳಿ ಮಟೀರಿಯಲಿಸ್ಟಿಕ್ ಕಾಂಬಿನೇಷನ್ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ, ಇದು ಇವತ್ತು ವಿಚ್ಛೇದನಕ್ಕೆ ತುಂಬಾ ಕಾರಣವಾಗಿದೆ. ಯಾಕಂದ್ರೆ ಇಲ್ಲಿ ನನ್ನ ತಿಳಿದ ಹಾಗೆ ಸ್ವತಂತ್ರತೆ, ಸ್ತ್ರೀ ಪುರುಷರಲ್ಲಿ ಸ್ವತಂತ್ರತೆ. ಏನು ಸ್ವತಂತ್ರತೆ? ಒಂದು ಶಿಕ್ಷಣ ಸ್ವತಂತ್ರ ಅದ, ಎರಡನೇದು ಮುಖ್ಯವಾಗಿ ಸಂಪಾದನೆ ಅದ, ಮೂರನೇದು ಮುಖ್ಯವಾಗಿ ಹಿರಿಯರಿಂದ ಸರಿಯಾದ ಸಂಸ್ಕಾರಗಳಿಲ್ಲ. ಬಾಲ್ಯದಲ್ಲಿಯೇ ಕೂಸು ಹುಟ್ಟುತ್ತಿದ್ದಂತೆಯೇ ಅವರಿಗೆ ಎ ಫಾರ್ ಆಪಲ್ ಶಿಕ್ಷಣವಾಗಿದೆಯೇ ವಿನಃ ಅವರಿಗೆ ನಮ್ಮ ಸಂಸ್ಕೃತಿಯ ಶಿಕ್ಷಣ ಆಗಿರೋದಿಲ್ಲ. ಅವರು ಆಂಗ್ಲ ಭಾಷೆಯ ಶಾಲೆಗೆ ಹೋಗ್ತಾರ, ಕಾನ್ವೆಂಟ್ ಎಜುಕೇಶನ್ ಅನ್ನ ಪಡಿತಾರ. ಅಲ್ಲಿ ಏನಾಗತ್ತೆ ಅಂತಂದ್ರೆ, ಈ ಪ್ರಾಥಮಿಕವಾಗಿ ತಂದೆ ತಾಯಿ, ಗುರು ಹಿರಿಯರು ಗೌರವ ಎಷ್ಟೋ ಜನರಲ್ಲಿ ಕಡಿಮೆ ಇದೆ, ಕೆಲವೊಬ್ಬರಲ್ಲಿ ಇಲ್ವೇ ಇಲ್ಲ. ಇನ್ನು ಕೆಲವರಲ್ಲಿ ತುಂಬಾ ಇವತ್ತಿಗೂ ಪಾರಂಪರಿಕವಾಗಿ ಕಾನ್ವೆಂಟ್ ಸ್ಕೂಲಿಗೆ ಹೋದ್ರು, ಇಂಗ್ಲಿಷ್ ಅಲ್ಲೇ ವಿದ್ಯಾಭ್ಯಾಸ ಮಾಡಿದ್ರು, ತಂದೆ ತಾಯಿಗಳ ಬಗ್ಗೆ ಅಪಾರವಾದ ಗೌರವ, ಪ್ರೀತಿ ತುಂಬಾ ಇದೆ. ಅಂತ ಕುಟುಂಬಗಳು ಬೇಕಾದಷ್ಟಿದ್ದಾವೆ, ಬಹಳ ವಿರಳ. ಹಾಗಾಗಿ ಏನ್ ಆಗ್ತಾ ಇದೆ ಅಂದ್ರೆ, ಸಮಾಜಮುಖಿಯಾಗಿ ನಾವು ಮಟೀರಿಯಲಿಸ್ಟಿಕ್ ಲೈಫಿಗೆ ಹೋಗ್ತಾ ಇದ್ದೀವಿ. ಸರಿಯಾದ ಸಂಸ್ಕಾರ ಇಲ್ಲ, ಸ್ವತಂತ್ರತೆ ಹೆಚ್ಚಾಗಿರೋದ್ರಿಂದ ತಂದೆ ತಾಯಿಗಳ ಭಯ ಭಕ್ತಿ ಇಲ್ಲ, ಅವರೊಂದು ಬಾಧ್ಯತೆ ಇಲ್ಲ. ಈ ಎಲ್ಲ ಸ್ವತಂತ್ರತೆಗಳು ಮಾನಸಿಕವಾಗಿ ಮನುಷ್ಯನನ್ನ ಅನೇಕ ಕಾಂಪ್ಲೆಕ್ಷನ್ಗಳಿಗೆ ಕಾರಣ ಮಾಡ್ತಾವೆ. ಸುಪೀರಿಯಾರಿಟಿ ಕಾಂಪ್ಲೆಕ್ಸಸ್, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಸ್, ಅಂದ್ರೆ ನಾನು ಯಾರಿಗೆ ಕಮ್ಮಿ, ನನ್ನಲ್ಲಿ ಏನು ಕೊರತೆ ಇದೆ, ನಾನು ಹಾಗೆ, ನಾನು ಹೀಗೆ ಅನ್ನೋ ದುರಾಭಿಮಾನಗಳು ಕೂಡ ತಿಳಿಯದೆ, ಪಾಪ ಎಷ್ಟೋ ಜನರಿಗೆ ತಿಳಿಯದೆ ಅವರ ಸ್ವಭಾವದಲ್ಲಿ ಬಂದ್ಬಿಡ್ತದೆ. ಇದರಿಂದಾಗಿ ಗಂಡ ಹೆಂಡತಿಗೆ ಏನೋ ಒಂದು ಹೇಳದ, ಹೆಂಡತಿ ಅದನ್ನು ಸಹಿಸೋದಿಲ್ಲ, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ವಿವಾಹ ವಿಚ್ಛೇದನ, ಸಮಾಧಾನ, ತಾಳ್ಮೆ ಇಲ್ಲ, ಯಾರೊಬ್ಬರ ಮಾತನ್ನು ಕೇಳುವಂತಹ ಪ್ರಜ್ಞೆ ಇಲ್ಲ. ಯಾಕೆ ಬಂತಿವೆಲ್ಲ? ಹಿಂದೆ ಕೇವಲ ಹಿರಿಯರ ಭಯಕ್ಕೆ, ಸಮಾಜದ ಭಯಕ್ಕೆ ಏನೇ ಕಷ್ಟಗಳು ಬಂದರೂ ನುಂಗಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತಹ ಕಾಲವನ್ನು ನಾವು ಮರೆತು, ಮೀರಿ, ತುಳಿದು ಇವತ್ತು ನಾವು ಈ ಒಂದು ಸ್ವತಂತ್ರವಾದಂತಹ ಜೀವನವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಸಂಚಿಕೆಯಲ್ಲಿ ನಮ್ಮ ಪ್ರಾರ್ಥನೆ ಏನೆಂದರೆ, ಜಾತಕವನ್ನ ಜೋಡಿಸುವಾಗ, ಮಗಳನ್ನ ಕೊಡುವಾಗ, ಮಗನಿಗೆ ಹೆಣ್ಣನ್ನ ತರುವಾಗ ಸ್ವಭಾವ, ಗುಣ, ಭಾವನೆಗಳಿಗೆ ಹೊಂದಬೇಕು ಮೊದಲು, ಕುಟುಂಬ ನಂತರ. ಈ ಲೌಕಿಕ ವ್ಯವಹಾರ, ದುಡ್ಡು ಇವತ್ತಿರತ್ತೆ, ನಾಳೆ ಇರಲ್ಲ. ಎಷ್ಟೇ ಗವರ್ನಮೆಂಟ್ ನೌಕರಿ, ಎಷ್ಟೇ ಸ್ಥಿರವಾದ ಸಂಪಾದನೆ ಇದ್ರೂ ಕೂಡ ಆ ಚಂಚಲವಾದ ಲಕ್ಷ್ಮಿ ಯಾವ ಸಮಯದಲ್ಲಿ ಏನಾಗ್ತಾಳ ಹೇಳಿಕ್ ಬರೋದಿಲ್ಲ. ಉತ್ಕೃಷ್ಟ ಸದೃಢವಾದ ಆರೋಗ್ಯ ಇರ್ತದೆ, ಅನಿರೀಕ್ಷಿತವಾಗಿ ಅನಾರೋಗ್ಯ ಗುರಿ ಆಗ್ತದೆ. ಹಂಗಾಗಿ ಇರುವಷ್ಟು ದಿನ ಸಮಾಧಾನದಿಂದ, ನೆಮ್ಮದಿಯಿಂದ ಇದ್ದಿದ್ದರಲ್ಲಿಯೇ ಸುಖ ಜೀವನ ಮಾಡುವಂತಹ ವಿಚಾರವನ್ನಿಟ್ಟುಕೊಂಡು, ನೆಮ್ಮದಿಯ ಜೀವನ ನನ್ನ ಮಗಳು ಮಾಡ್ಲಿ, ನೆಮ್ಮದಿಯ ಸಂಸಾರ ನನ್ನ ಮಕ್ಕಳು ಮಾಡ್ಲಿ ಅನ್ನೋ ಸದುದ್ದೇಶದಿಂದ ಈ ನಿಟ್ಟಿನಲ್ಲಿ ಇವತ್ತಿನಿಂದ ನಾವು ಕ್ರಮವನ್ನ ತಗೊಂಡರೆ, ಮುಂದೊಂದು ದಿನ ಈ ದೊಡ್ಡ ಮಹಾಮಾರಿ, ವಿಚ್ಛೇದನ ಅನ್ನುವ ಮಹಾಮಾರಿ, ಈ ವಿದೇಶದ ಒಂದು ಕಾಯಿಲೆ ಏನು ನಮ್ಮ ದೇಶದಲ್ಲಿ ಬಹಳ ಆಳವಾಗಿ ಪಸರಿಸಿದೆ, ಅದನ್ನು ಕಿತ್ತಿ ಹಾಕಲು ಸಾಧ್ಯ, ಇದು ನನ್ನ ಭಾವನೆ. ಹಾಗಾಗಿ ಜ್ಯೋತಿಷ್ಯ ರೀತಿಯಲ್ಲಿ ಪೂಜೆ, ಪುನಸ್ಕಾರ, ವೃತ, ನಿಯಮ, ಜಾತಕ ಹೊಂದಾಣಿಕೆಗೆ ನಾವೆಷ್ಟು ಮಹತ್ವವನ್ನು ಕೊಡ್ತೇವೋ, ಅದೇ ರೀತಿ ನೆಮ್ಮದಿಯ ಸಂಸಾರವನ್ನ ನಮ್ಮ ಮಕ್ಕಳು ಮಾಡಲಿ, ನೆಮ್ಮದಿಯ ಜೀವನಕ್ಕೆ ಬೇಕಾಗುವುದನ್ನು ಹೊಂದಾಣಿಕೆ ಮಾಡಿಸೋಣ ಅನ್ನೋದನ್ನು ನಿಟ್ಟಿನಲ್ಲಿಟ್ಟುಕೊಂಡು ಎಲ್ಲ ಹಿರಿಯರು, ತಂದೆ ತಾಯಿಗಳು ಈ ಒಂದು ದೃಷ್ಟಿಕೋನದಿಂದ ವಿವಾಹವನ್ನ ಮಾಡಬೇಕಾಗಿ
ಈ ನಮ್ಮ ಒಂದು ಜ್ಯೋತಿಷ್ಯ ಜಾಗೃತಿಯ ಕಾರ್ಯಕ್ರಮದ ಮೂಲಕ ನಾವು ಪ್ರಾರ್ಥಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಈ ನಮ್ಮ ಜ್ಯೋತಿಷ್ಯ ಜಾಗೃತಿ ಅನ್ನೋ ಕಾರ್ಯಕ್ರಮ ಮತ್ತೆ ಈ ನಮ್ಮ ಜೋಶೀಸ್ ಆಸ್ಟ್ರೋ ಈ ನಮ್ಮ ಚಾನೆಲ್ ಅನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಹಾಗೆ ನಮ್ಮ ವಿಡಿಯೋಗಳನ್ನ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸ್ರಿ. ಧನ್ಯವಾದಗಳು. ನಮಸ್ಕಾರ. ರ